ಅದಕ್ಕಿಂತ ಮುಂಚಿತವಾಗಿ ಹಿರಿಯ ಪತ್ರಕರ್ತರು ನರಸಿಂಹರಾವ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹರಾವ್ ಅವರೇ ನಮಸ್ಕಾರ. ಈಗ ರಾಜ್ಯದ ರಾಜಕೀಯದ ಇತಿಹಾಸವನ್ನ ತಾವು ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರಿ. ಆದರೆ ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಈ ಪ್ರೆಸೆಂಟ್ ಸಿನಾರಿಯೋ ನೋಡಿದಾಗ ಆಡಳಿತ, ಅಭಿವೃದ್ಧಿ ಅದನ್ನು ಬಿಟ್ಟೆ ನಾವು ಮಾತನಾಡಬೇಕಾಗಿದೆ. ಈ ಕುರ್ಚಿ ಕದನದ ಬಗ್ಗೆ ಸ್ಪೆಸಿಫಿಕ್ ಆಗಿ ನಾವು ಮಾತನಾಡಿ ಇದೊಂದು ರೀತಿ ಕೆಟ್ಟ ಮನೋರಂಜನೆ ಅಂತ ಅಂದ್ಕೊಳ್ಳೋಣ, ಆದರೂ ವಿಧಿ ಇಲ್ಲದೆ ನಾವು ಅದನ್ನು ಮಾತಾಡ್ತಾ ಇದ್ದೀವಿ. ದಿಸ್ ಇಸ್ ಇನ್ಎವಿಟಬಲ್ ಫಾರ್ ಅಸ್. ನಾನು ಕೇಳ್ತಾ ಇರೋ ಪ್ರಶ್ನೆ ಏನು ಅಂದರೆ, ಈಗ ವೀರೇಂದ್ರ ಪಾಟೀಲ್ ಅವರ ಕಾಲದಲ್ಲಾಗಿರ್ಬೋದು ಮತ್ತು ದಿವಂಗತ ದೇವರಾಜ್ ಅರಸು ಅವರ ಕಾಲದಲ್ಲಾಗಿರ್ಬೋದು ಕಾಂಗ್ರೆಸ್ ಹೈಕಮಾಂಡ್ ತುಂಬ ಪ್ರಬಲವಾಗಿತ್ತು, ಪ್ರಬುದ್ಧವಾಗಿತ್ತು. ಕರ್ನಾಟಕ ಕಾಂಗ್ರೆಸ್ ಅನ್ನುವ ಪಾರ್ಟಿಯನ್ನು 1970ರ ದಶಕದಲ್ಲಿ ದೇವರಾಜ್ ಅರಸು ಅವರು ಕಟ್ಲಿಕ್ಕೆ ಮುಂದಾಗಿದ್ದರು ಅಂತ ಇದ್ದರೂ ಕೂಡ ಅವರನ್ನು ಕೆಳಗಿಳಿಸುವಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಶಕ್ತವಾಗಿತ್ತು ಅಂತ ನಾವೆಲ್ಲ ಓದಿದ್ದೀವಿ. ಈಗ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತಾ ಇರೋದು ತಂತ್ರಗಾರಿಕೆಯ ಅಥವಾ ಅಶಕ್ತತೆಯ ಅನ್ನೋ ಒಂದು ಪ್ರಶ್ನೆ ಬರ್ತಾ ಇದೆ ಸದ್ಯದ ಬೆಳವಣಿಗೆಗಳನ್ನು ಗಮನಿಸಿ ನೋಡೋದಾದರೆ. ಹೌ ಡು ಯು ಅನಲೈಸ್ ಇಟ್? ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ಅಲ್ಲ, ಈಗ ಹೈಕಮಾಂಡು ಕಾಲಘಟ್ಟ ಬೇರೆ ಆದಂತೆ ಹೈಕಮಾಂಡು ಕೂಡ ತನ್ನ ಧೋರಣೆಗಳನ್ನ ಬದಲಿ ಮಾಡ್ಕೋತದೆ. ಅವಾಗ ವೀರೇಂದ್ರ ಪಾಟೀಲ್ ಸಿಎಂ ಇದ್ದಾಗ ಏನಾಯ್ತು, ಇಲ್ಲಿ ಚನ್ನಪಟ್ಟಣದಲ್ಲ ಗಲಾಟೆ ಆಯ್ತು. ಅದೇ ಒಂದು ನೆವ ಇಟ್ಕೊಂಡು ಈ ಬಂಗಾರಪ್ಪ ಅದೆಲ್ಲ ಗಂಟು ಬಿದ್ದಿದ್ರು ಅವ್ರಿಗೆ, ಮುಖ್ಯಮಂತ್ರಿಗಳನ್ನ ಚೇಂಜ್ ಮಾಡ್ರಿ ಅಂತ ಹೇಳಿ ಗಲಾಟೆ ಆಯ್ತು. ರಾಜೀವ್ ಗಾಂಧಿ ಬಂದ್ರು, ಇಮಿಡಿಯೇಟ್ ಆಗಿ ಚೇಂಜ್ ಮಾಡಿದ್ರು. ಬಟ್ ಈ ಸದ್ಯದ ಪರಿಸ್ಥಿತಿ ಹೈಕಮಾಂಡ್ ಹಾಗೆ ಇಲ್ಲ. ಈ ಮೊದಲನೇ ಹೈಕಮಾಂಡ್ ಸ್ಟ್ರಿಕ್ಟ್ ಅದು ಇದು ಅವ್ರು ಹೇಳಿದ್ದೆ ಇದು ಅಂತ ಹಂಗಿಲ್ಲ. ಈಗ ಹೈಕಮಾಂಡ್ ಕೂಡ ಕಾಲಕ್ಕೆ ತಕ್ಕಂತೆ ಯೋಚನೆ ಮಾಡಕ್ಕೆ ಶುರು ಮಾಡ್ತದೆ. ಈ ಸದ್ಯದ ಪರಿಸ್ಥಿತಿ ಒಳಗೆ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಕ್ಕೆ ಅದು ಕೂಡ ಒಂದಲ್ಲ 10 ಅಲ್ಲ 1000 ಸಲ ಯೋಚನೆ ಮಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಯಾಕಂತಂದ್ರೆ ಈ ಸಿದ್ದರಾಮಯ್ಯ ಓಟ್ ಈಗ ಅವಾಗ ಹೆಂಗಿತ್ತು, ಕಾಂಗ್ರೆಸ್ ಸರ್ವಶ್ರೇಷ್ಠ, ಕಾಂಗ್ರೆಸ್ ಹೇಳಿದ್ದೆ ಅವ್ರ ಬೇರೆ ಪಕ್ಷಗಳು ಕಾಂಪಿಟೇಷನ್ ಇರ್ಲಿಲ್ಲ. ಕರೆಕ್ಟ್, ಕಾಂಪಿಟೇಷನ್ ಇರ್ಲಿಲ್ಲ. ಹಾಗಾಗಿ ಕಾಂಗ್ರೆಸ್ ಅವ್ರ ಹೈಕಮಾಂಡ್ ತಗೊಂಡಿದ್ದೇ ನಿರ್ಧಾರ. ಬಟ್ ಈ ಸದ್ಯದ ಪರಿಸ್ಥಿತಿ ಹಂಗಾಗೋದಿಲ್ಲ. ಈಗ ಸದ್ಯದ ರಾಜ್ಯದ ಸಿನಾರಿಯೋ ನೋಡ್ಬೇಕು ಅಂತಂದ್ರೆ ಹೈಕಮಾಂಡು ಈಗ ದಿಢೀರಂತ ಯಾವುದೇ ನಿರ್ಧಾರ ತಗೊಳ್ಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಸಿದ್ದರಾಮಯ್ಯ ಬಿಟ್ರ ಅಲ್ಲೇ ಸಮಸ್ಯೆ ಶುರು ಆಗುತ್ತೆ. ಇದು ಸಿದ್ದರಾಮಯ್ಯ ಈಗ ಮೊನ್ನೆ ಅಹಿಂದ ಹುಬ್ಳಿನಲ್ಲಿ ಇಷ್ಟು ವರ್ಷ ಆಯ್ತು, ಅಹಿಂದ ಸಮಾವೇಶ ಮಾಡ್ಲಿಕ್ಕೆ ಅವ್ರು ಏನು ನಿರ್ಧಾರ ಮಾಡಿದಾರಲ್ಲ, ಅದು ಹೈಕಮಾಂಡ್ ಸಂದೇಶ. ನೀವು ಹೇಳೋದು ನನಗೆ ಅರ್ಥ ಆಯ್ತು ನರಸಿಂಹರಾವ್ ಅವರೇ. ಆದ್ರೆ ಸದ್ಯದ ಬೆಳವಣಿಗೆಗಳನ್ನ ನಿಮ್ಮ ಗಮನಕ್ಕೆ ತರೋ ಪ್ರಯತ್ನ ಮಾಡ್ತೀನಿ. ಈಗ ಕುಣಿಗಲ್ ಶಾಸಕರಾದಂಥ ಡಾಕ್ಟರ್ ರಂಗನಾಥ್ ಅವರಾಗಿರ್ಬೋದು ಮತ್ತು ನಮ್ಮ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸ್ಕೊಂಡಿರುವಂಥ ಅಶೋಕ್ ಪಟ್ಟಣ್, ಅಂದರೆ ಮೇ 2nd ವೀಕಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ. ಅದು ಸಂಪುಟ ಪುನಾರಚನೆಯೋ ಅಥವಾ ಮುಖ್ಯಮಂತ್ರಿಯ ಹೊಸ ಗದ್ದುಗೆ ಅಥವಾ ಆ ಗದ್ದುಗೆನ ಹೊಸಬರು ಯಾರಾದರೂ ಏರ್ತಾರಾ ಅನ್ನುವ ಪ್ರಶ್ನೆ ಇರುವಾಗ ಡಿ ಕೆ ಶಿವಕುಮಾರ್ ಅವ್ರ ಬಣದವರು ಬಹಳ ಖುಷಿಯಲ್ಲಿದ್ದಾರಪ್ಪ, ಮುಖ್ಯಮಂತ್ರಿಗಳು ಹಾಗೇ ಆಗ್ತಾರೆ ಅಂತ. ಇಸ್ ಇಟ್ ಸೋ ಈಸಿ? ಹಲೋ, ಎಸ್, ಇಸ್ ಇಟ್ ಸೋ ಈಸಿ? ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಹಾಗೇ ಆಗ್ತಾರೆ 2nd ವೀಕಲ್ಲಿ ಅನ್ನುವ ಒಂದು ಮಾಹಿತಿಗೆ ರೆಕ್ಕೆ ಪುಕ್ಕಗಳು ಬರುವಂತೆ ಸದ್ಯದ ಬೆಳವಣಿಗೆಗಳು ಗೋಚರ ಆಗ್ತಾ ಇದ್ದಾವೆ. ಹಾಗಾಗಿ ಇಸ್ ಇಟ್ ಎ ಕೇಕ್ ವಾಕ್ ಫಾರ್ ಡಿ ಕೆ ಶಿವಕುಮಾರ್? ಅಲ್ಲ, ಏನ್ ಗೊತ್ತಾ, ಇದು ಡಿ ಕೆ ಶಿವಕುಮಾರ್ ದೆಹಲಿ ಪ್ರಯಾಣ ಮುಗಿಸಿ ಬಂದ ಕೂಡಲೇ ಸಿದ್ದರಾಮಯ್ಯ ಟೀಮ್ ಫುಲ್ ಅಲರ್ಟ್ ಆಗಿ ನಿನ್ನೆ ತಡರಾತ್ರಿ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿದ್ದಾರೆ. ಹೊತ್ತಿನಿಂದ ಮಾದೇವಪ್ಪ ಹೋದ್ರು. ಹೌದು, ಕರೆಕ್ಟ್. ಆಮೇಲೆ ಒಂದೇನು, ಈ ಸಚಿವ ಸಂಪುಟ ವಿಸ್ತರಣೆ ಆಯ್ತಂದ್ರೆ ಸಿದ್ದರಾಮಯ್ಯ ಸೇಫ್ ಅಂತ ಅವ್ರ ಮನೋಭಾವನೆ. ಅದನ್ನ ಬೇರೆ ಬೇರೆ ಸಚಿವರು ಕೂಡ, ಮುಂಚೂಣಿಯಲ್ಲಿರುವಂತಹ ಸಚಿವರು, ಪ್ರಭಾವಿ ಸಚಿವರು ಕೂಡ ಅದನ್ನ ಹೇಳಿದ್ದಾರೆ. ಒಂದು ವೇಳೆ ಸಚಿವ ಸಂಪುಟ ವಿಸ್ತರಣೆ ಆಯ್ತಂದ್ರೆ ಸಿದ್ದರಾಮಯ್ಯ ಯಾವಾಗಲೂ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಅಶೋಕ್ ಪಟ್ಟಣ ಇವತ್ತ ಸಚಿವ ಸಂಪುಟ ವಿಸ್ತರಣೆ ಅಂತ ಅವ್ರು ಹೇಳಿದ್ದಾರೆ. ಕುಣಿಗಲ್ ರಂಗನಾಥ್ ಕೂಡ 15ಕ್ಕೆ ಅವ್ರ ಬರ್ತ್ಡೇ ಇದೆ. ಬರ್ತ್ಡೇ ಒಳಗೇನೆ ಅವ್ರಿಗೆ ಸಿಹಿ ಸುದ್ದಿ ಸಿಗುತ್ತೆ ಅಂತ ಹೇಳ್ತಾ ಇದಾರಲ್ಲ. ಈಗ ಇವರಿಬ್ರು ದೂತರು ಇದಕ್ಕೆ ಡೆಲ್ಲಿಗೆ ಹೋದ್ರಿ ಇವತ್ತಲ್ಲ, ಸತೀಶ್ ಮತ್ತು ಮಹಾದೇವಪ್ಪ. ಈ ಬೆಳವಣಿಗೆಗಳನ್ನ ನೋಡ್ಕೊಂಡು ನಿರ್ಧಾರ ಮಾಡ್ತಾರೆ. ಅಲ್ಲಿ ಏನಾಗ್ತದೆ, ಏನಂತಂದ್ರೆ ಅಹಿಂದ ಬಿಟ್ಕೊಡಕ್ ಇವ್ರು ತಯಾರಿಲ್ಲ. ಅಹಿಂದದವ್ರನ್ನ ಇದನ್ ಮಾಡ್ರಿ, ಒಂದ್ ವೇಳೆ
ಸಿದ್ದರಾಮಯ್ಯನ ಬದಲಾವಣೆ ಮಾಡೋದಾಯ್ತಂದ್ರೆ ಹಾ ಬೇರೆ ಬೇರೆ ಮಾಡ್ರಿ. ಆ, ಪರಮೇಶ್ವರ್ ಹಾಗಿದೆ ಜೊತೆ point. ಮೊನ್ನೆ ಕನಿಂಗ ಅಲ್ಲ, ಈಗ ಡಿ ಕೆ ಶಿವಕುಮಾರ್ ಅವರನ್ನ ಎದುರು ಹಾಕಿಕೊಳ್ಳುವಷ್ಟು ಸಾಮರ್ಥ್ಯ ಹೈಕಮಾಂಡ್ ಇದೆ ಅಂತ ಅನ್ಸುತ್ತಾ? ಕೆನ್ ವಿ ಥಿಂಕ್ ಇಟ್ ಇನ್ ದಟ್ ಮ್ಯಾನರ್? ಯಾರನ್ನ ಸಿದ್ದರಾಮಯ್ಯನ ಅಲ್ಲ, ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ವೇಳೆ ಮುಖ್ಯಮಂತ್ರಿ ಪಟ್ಟ ಕೊಡದೆ ಹೋದ್ರೆ ಮುಂದಿನ ಕಾಂಗ್ರೆಸ್ ಹಾದಿ ಸುಲಭ ಆಗಿರುತ್ತೆ ಅಂತ ಅನ್ಸುತ್ತಾ? ಈಗ ಅಡ್ಕೊಟ್ನಂಗ ಅಡಿಕೆ ಸಿಕ್ಕೊಂಡಂಗ ಆಗಿದೆ ಅವ್ರದ್ದು ಹೈಕಮಾಂಡ್. ಈ ಕಡೆ ಸಿದ್ದರಾಮಯ್ಯನೂ ಬಿಡಕ್ಕಾಗಲ್ಲ, ಡಿ ಕೆ ಶಿವಕುಮಾರ್ನು ಬಿಡಕ್ಕಾಗಲ್ಲ. ಓಕೆ, ನಾನೊಂದು ಸ್ವಲ್ಪ ಕ್ರಿಸ್ಪ್ ಆಗಿ ಕೇಳ್ತಾ ಇದ್ದೀನಿ, ಸಮಯದ ಅಭಾವ ಇರೋದ್ರಿಂದ ಕ್ವಿಕ್ ಆಗಿ ಕೇಳ್ತೀನಿ. ಈಗ ನೀವು ರಾಜ್ಯ ರಾಜಕಾರಣದ ಸಮೀಕರಣಗಳನ್ನು ಗಮನಿಸಿದ್ರಿ. ಯಾವಾಗಲೇ ಆಗಲಿ ಈ ಡ್ಯುಯಲ್ ಪವರ್ ಸೆಂಟರ್ ಅಂತ ಬಂದಾಗ ಅಲ್ಲಿ ಪ್ರಾಬ್ಲಮ್ ಆಗಿದ್ದೇ ಹೆಚ್ಚು. ಅದು 2020 ನೆನಪಿದೆ ನಮಗೆ, ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಟೈಮಲ್ಲಿ ಏನಾಯಿತು ಅಂತ. ಅಲ್ಲೂ ಕೂಡ ಅಧಿಕಾರ ಹಂಚಿಕೆ ಸೂತ್ರ ಫಲ ಕೊಡಲಿಲ್ಲ. ಆಮೇಲೆ ಧರ್ಮಸಿಂಗ್ ಆಡಳಿತದಲ್ಲಿ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾಗಿದ್ರು, ನೆಕ್ಸ್ಟ್ ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಸಂದರ್ಭದಲ್ಲಿ ಮತ್ತೆ ಅಲ್ಲೂ ಕೂಡ ಪಕ್ಷ ಉರುಳು ಹೋಯಿತು, ಅಲ್ಲೂ ಕೂಡ ಆಗಲಿಲ್ಲ. ಇನ್ನು ಭಾರತೀಯ ಜನತಾ ಪಕ್ಷದಲ್ಲೂ ಅಂತಹ ಅನೇಕ ಬೆಳವಣಿಗೆಗಳನ್ನು ನಾವು ನೋಡಿದ್ದೀವಿ. ಕರೆಕ್ಟ್, ನೀವು ಆಲ್ವೇಸ್ ಗ್ರೇಟ್. ಐ ವಿಲ್ ಕಮ್ ಟು ದಟ್ ಪಾಯಿಂಟ್. ಅಂದರೆ ಅಷ್ಟು ಸೂತ್ರ ಇಲ್ಲ. ಈಗ ನಾವು ಆ ಹಿಸ್ಟ್ರಿಯನ್ನ ಕಾಂಗ್ರೆಸ್ ಆಡಳಿತದಲ್ಲಿ ಹೆಂಗೆ ನೋಡ್ಬೋದು? ಸಿದ್ದರಾಮಯ್ಯನವರು ಸುಮ್ಮನೆ ಇದ್ದು ಬಿಡ್ತಾರಾ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟರೆ? ಹೀಗೆ ಹಲವು ಪ್ರಶ್ನೆಗಳಿದ್ದಾವೆ. ಕ್ವಿಕ್ ಆಗಿ ಏನಾಗ್ಬೋದು ಅನ್ನುವ ಒಂದು ಅನಾಲಿಸಿಸ್ ಕ್ರಿಸ್ಪ್ ಆಗಿ. ಏನೂ ಆಗೋದಿಲ್ಲ. ನನ್ನ ಪ್ರಿಡಿಕ್ಷನ್ ಪ್ರಕಾರ ಡಿ ಕೆ ಶಿವಕುಮಾರ್ಗೆ ಮನವೊಲಿಸ್ತಾರೆ ಮತ್ತೆ ಹೆಚ್ಚಿನ ಅಧಿಕಾರ ಕೊಡ್ತಾರೆ. ಈ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಮುಖ್ಯಮಂತ್ರಿ ಬದಲಾವಣೆ ಏನು ಆಗ್ಲಿಕ್ಕಿಲ್ಲ. ಒಂದು ವೇಳೆ ಆದ್ರೆ ಏನಾಗಬಹುದು? ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವ್ರ ಪಟ್ಟ ಅಲಂಕರಿಸಿದ್ರೆ ಸಿದ್ದರಾಮಯ್ಯನವರು ಸುಮ್ಮನೆ ಇರ್ತಾರೆ ಅಂತ ಅನ್ಸುತ್ತಾ, ಅಥವಾ ಬೇರೆ ಆಟಗಳನ್ನ ಆಡ್ತಾರಾ? ನೋವೇ ಅವ್ರು ಮತ್ತೊಂದು ತಿರುವು ಪಡ್ಕೊತಿದೆ ರಾಜ್ಯದ ರಾಜಕಾರಣ. ಎಸ್ ಮೇ 4 ಹಾಗಾದ್ರೆ ಕ್ರೂಷಿಯಲ್ ಆಗತ್ತೆ ಅಂತೀರಿ? ಡೆಫಿನೆಟ್ಲಿ ಕ್ರೂಷಿಯಲ್. ಮೇ ಕ್ರಾಂತಿ ಅವಾಗಿಂದ ಥ್ಯಾಂಕ್ ಯು ಸೋ ಮಚ್ ನರಸಿಂಹರಾವ್. ಧನ್ಯವಾದ.